ಸೊ ಈಗ ಮಲೆನಾಡ್ ಸೈಡ್ ಫುಡ್ಡು ನಿಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ ಅಲ್ವಾ? ಹೌದು. ಅಲ್ಲಿ ಬೆಳೆದಿದ್ರಿಂದ ಸ್ವಲ್ಪ ಅಲ್ಲೇನು ಇಷ್ಟ ಆಗುತ್ತೆ ಅಲ್ಲಿ ಮಾಡೋ ಫುಡ್ಡು, ಮಲೆನಾಡ್ ಫುಡ್ಡು? ಅಲ್ಲಿ ಕಡುಬು ಮಾಡ್ತಾರಲ್ಲ, ಹ್ಮ್ ಕುಟ್ಟೆ ಕಡುಬು, ಕಾಯಿ ಕಡುಬು, ಆ ತರದ್ದು ಇಷ್ಟ ಆಗುತ್ತೆ. ಹಲಸಿನ ಹಣ್ಣು ಮುಳುಕು ಮಾಡ್ತಾರೆ, ಹಲಸಿನ ಹಣ್ಣು ಮುಳುಕು, ಅದು ಇಷ್ಟ ಆಗುತ್ತೆ. ಪತ್ರೊಡೆ ಅಂತ ಮಾಡ್ತಾರೆ, ಅದು ಇಷ್ಟ ಆಗುತ್ತೆ. ಬೇಸಿಕಲಿ ಅದ ವೇ ಸಾಂಬಾರು ತರಕಾರಿ ಅದ ಸ್ಟೈಲೇ ಚೆನ್ನಾಗಿರುತ್ತೆ. ಕೊಬ್ಬರಿ ಜಾಸ್ತಿ ಹಾಕ್ತಾರೆ, ಚೆನ್ನಾಗಿರುತ್ತೆ ಆ ಸ್ಟೈಲ್. ಹಲಸಿನ ಹಣ್ಣಲ್ಲಿ ಒಂದು ಸ್ವೀಟ್ ಮಾಡ್ತಾರೆ, ಅದೇ ಮುಳುಕು ಅಂತ, ಮುಳುಕಾನೋ ಏನೋ ಮಾಡ್ತಾರೆ. ಅದಕ್ಕೆ ಹೆಸರೇನೋ ಗೊತ್ತಿಲ್ಲ ನನಗೆ, ಬಟ್ ಆ ಸೈಡ್ ಹೋದಾಗ ಏನೋ ಒಂದ್ಸತಿ ತಿಂದಿದ್ದು ಸಖತ್ ಇಷ್ಟ ಆಗ್ಬಿಟ್ಟಿತ್ತು. ಹೌದು, ಹಲಸಿನ ಮುಳುಕ ತುಂಬಾ ಟೇಸ್ಟಿ ಆಗಿತ್ತು. ಅಂಡ್ ಅದಕ್ಕೂ ಕಾಯಿ ಏನು ಐ ಥಿಂಕ್ ಅದ್ ಹೆಂಗ್ ಮಾಡ್ತಾರಂತ ನಂಗೆ ಗೊತ್ತಿಲ್ಲ. ಕಾಯ್ದು ರುಚಿ ಎಲ್ಲ ಇತ್ತು ಅದರಲ್ಲಿ. ಈಗ ಅಪ್ಪ ಕುಂದಾಪುರದವರು ಅಂತ ಹೇಳಿದ್ರಿ, ಬೆಂಗಳೂರು ಕನೆಕ್ಷನ್ ಹೆಂಗ್ ಶುರು ಆಯ್ತು ಅವ್ರಿಗೆ? ಅಪ್ಪ ಯಂಗ್ ಏಜ್ ಅಲ್ಲೇ ಹಿ ಕೇಮ್ ಟು ಬ್ಯಾಂಗ್ಳೂರ್, ಹಿ ವಾಸ್ ವರ್ಕಿಂಗ್. ಸೊ ಇಲ್ಲಿ ಆಲ್ರೆಡಿ ಅವರು ಒಂಥರ ಬೆಂಗಳೂರಿಯನ್, ಅಲ್ಲಿ ರೂಟ್ಸ್ ಅಲ್ಲಿದ್ರು. ಕಾಲೇಜ್ ಟೈಮ್ಸ್ ಅಲ್ಲೇ ಇಲ್ಲಿ ಬಂದ್ಬಿಟ್ಟಿದ್ರು, ಕಾಲೇಜ್ ಮುಗಿಸಿ. ಅಪ್ಪ ಅಮ್ಮನ್ ಲವ್ ಮ್ಯಾರೇಜ್? ಲವ್ ಮ್ಯಾರೇಜ್ ಅಲ್ಲ, ಅರೇಂಜ್ ಮ್ಯಾರೇಜ್. ಅರೇಂಜ್ ಮ್ಯಾರೇಜ್, ಓಕೆ. ನಾನು ಬೆಂಗಳೂರು ಕುಂದಾಪುರ ಅಂದ ತಕ್ಷಣ ಲವ್ ಮ್ಯಾರೇಜ್ ಇರಬೇಕು. ಅರೇಂಜ್ ಮ್ಯಾರೇಜ್. ಅಮ್ಮ ಏನೇನು ಅಡುಗೆ ಮಾಡ್ತಾರೆ? ಅಮ್ಮ ಶಿ ಇಸ್ ಫೇಮಸ್ ಫಾರ್ ಬಿಸಿಬೇಳೆ ಬಾತ್. ವಾವ್, ಮತ್ತೆ ನಂಗೆ ಬಾತ್ ಸಖತ್ತಾಗಿ ಮಾಡ್ತಾರೆ, ನಂಗೆ ಎಲ್ಲರಿಗೂ ಇಷ್ಟ. ಖಂಡಿತ ಒಂದ್ಸಲ ಮನೇಲೆ ನಮ್ಮ ಅಮ್ಮ ಫ್ರೀ ಇರುವಾಗ ಪ್ಲೀಸ್, ನನಗೆ ಬಿಸಿಬೇಳೆ ಬಾತ್ ತುಂಬಾ ಇಷ್ಟ. ಅದಕ್ಕೆ ಹೌದಾ? ಅದು ಮೊದಲೇ ನಂಗೆ ಬಿಸಿಬೇಳೆ ಬಾತ್ ಬಗ್ಗೆ ಅಷ್ಟೊಂದು ಪ್ರೀತಿ ಇರಲಿಲ್ಲ, ಅಂದರೆ ಗೊತ್ತೂ ಇರ್ತಿರ್ಲಿಲ್ಲ. ಇತ್ತೀಚೆಗೆ ನಮ್ಮ ಸಿಹಿ ಕೈ ಚಂದ್ರು ಅವ್ರದ್ದು ವಿಡಿಯೋಸ್ ನೋಡಿದ್ಮೇಲೆ ಬಿಸಿಬೇಳೆ ಬಾತ್ ಕ್ರೇಜ್ ಶುರುವಾಗಿ ನಾವು ಅವ್ರು ಹೇಳ್ಕೊಡ್ತಾರನೇ ಮಾಡಿ ಅಲ್ಲಿಂದ ಅದ್ರದ್ದು ಇಂಟ್ರೆಸ್ಟ್ ಶುರುವಾಗ್ಬಿಟ್ಟಿದೆ. ಈಗ ನೀವು ಬಿಸಿಬೇಳೆ ಬಾತ್ ಅಂದ ತಕ್ಷಣ ಈಗ ಓಡೋಂಗಾಗಿದೆ. ಸೊ ಅದೊಂದು ಪ್ಲಾನ್ ಆಗ್ಬೇಕಲ್ಲ. ಖಂಡಿತ, ಡನ್. ಫೈನ್. ಅಮ್ಮ ಹಂಗಾರೆ ಬಿಸಿಬೇಳೆ ಬಾತ್ ಸೂಪರ್ ಆಗಿ ಮಾಡ್ತಾರೆ. ಬಿಸಿಬೇಳೆ ಬಾತ್, ಹಾ, ದಟ್ ಐ ಎಂಜಾಯ್ ದ ಮೋಸ್ಟ್. ತಿಳಿ ಸಾರು, ಟೊಮೆಟೊ ಸಾರು, ದಟ್ ಐ ರಿಯಲಿ ಲೈಕ್ ಅಮ್ಮ ಮಾಡೋದು.